ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 21. ಲೈಂಗಿಕ ಸಂತಾನೋತ್ಪತ್ತಿಯು ಮರಿಜೀವಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನ ಉಂಟು ಮಾಡುತ್ತದೆ ಏಕೆ? ನೋಡಿ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಏನಾಗತ್ತೆ, ಗಂಡು ಲಿಂಗಾಣುಗಳು ಹಾಗೆ ಹೆಣ್ಣು ಲಿಂಗಾಣುಗಳು ಏನಾಗತ್ತೆ, ಸಂಯೋಗ ಹೊಂದಿ ನಿಷೇಚನ ಹೊಂದಿ ಅವು ಏನ್ ಮಾಡತ್ತೆ, ಆ ನಿಷೇಚನದ ಮುಖಾಂತರ ಮರಿಜೀವಿಗಳನ್ನ ಉತ್ಪತ್ತಿ ಮಾಡತ್ತೆ. ಇಲ್ಲಿ ಏನಾಗತ್ತೆ ಅಂದ್ರೆ, ಎರಡು ಜೀವಿಗಳು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಆ, ಜೀವಿಗಳು ಏನಾಗತ್ತೆ, ಭಾಗವಹಿಸುತ್ತೆ ಅಲ್ವಾ. ಆದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕೇವಲ ಒಂದೇ ಜೀವಿ ಏನ್ ಮಾಡುತ್ತೆ, ತನ್ನಂತೆ ಹೋಲುವಂತಹ ಒಂದು ಜೀವಿಗಳಿಗೆ ಜನ್ಮವನ್ನ ನೀಡುತ್ತೆ ಅಲ್ವಾ. ಅಂದ್ರೆ ಅದರ ಒಂದು ಕ್ಯಾರೆಕ್ಟರ್ಸ್ ಇರ್ಬೋದು, ಮಾರ್ಫಾಲಜಿ ಇರ್ಬೋದು, ಬಾಹ್ಯ ಲಕ್ಷಣಗಳಿರ್ಬೋದು, ಹಾಗೆ ಅದರ ಒಂದು ಆಂತರಿಕ ಲಕ್ಷಣಗಳಿರ್ಬೋದು, ಅಂದ್ರೆ ನಂಬರ್ ಆಫ್ ಕ್ರೋಮೋಸೋಮ್ ಇರ್ಬೋದು, ಅದೆಲ್ಲವೂ ಕೂಡ ಆ ಅದರ ಜೀವಿಯಂತೆಯೇ ಕೂಡ ಇರುತ್ತೆ. ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಾವು ಹೆಚ್ಚು ಭಿನ್ನತೆಯನ್ನ ನೋಡ್ಬೋದು. ಇಲ್ಲಿ ಎರಡು ಜೀವಿಗಳ ಅನುವಂಶೀಯ ವಸ್ತುಗಳು ಸೇರುತ್ತವೆ ಅಲ್ವಾ. ಗಂಡು ಮತ್ತು ಹೆಣ್ಣು ಜೀವಿಗಳ ಅನುವಂಶೀಯ ವಸ್ತುಗಳು ಸೇರುತ್ತವೆ. ಹಾಗೆ ಮಿಯಾಸಿಸ್ ಕೋಶ ವಿಭಜನೆಯಿಂದ ಲಿಂಗಾಣುಗಳು ಉಂಟಾಗುತ್ತವೆ. ಆದ್ರಿಂದ ನಾವು ಹೆಚ್ಚಿನ ಒಂದು ಏನ್ ನೋಡ್ಬೋದು, ಭಿನ್ನತೆಯನ್ನ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನೋಡಬಹುದು. ಥ್ಯಾಂಕ್ ಯು.